ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನಿನ್ನೆ ಖಾಸಗಿ ಮಿನಿ ವಿಮಾನವೊಂದು ಪತನವಾಗಿತ್ತು. ಇದಾದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದೀಗ ವಿಮಾನಯಾನ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಿರುವಂಥದ್ದು. ಖಾಸಗಿ ವಿಮಾನಯಾನ ಸಂಸ್ಥೆಗಳು ಈ ಬಗ್ಗೆ ತನಿಖೆ ನಡೆಸಿ ಯಾವ ಕಾರಣಕ್ಕೆ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಹೇಳಿ, ಆರಂಭದಲ್ಲಿ ಫ್ಯೂಯಲ್ನಿಂದ ಸಮಸ್ಯೆಯಾಗಿ ಈ ರೀತಿ ಅಪಘಾತ ಆಗಿದೆ ಅಂತ ಹೇಳಿ ಒಂದು ರೀತಿಯಿಂದ ಮಾಹಿತಿಯನ್ನು ಪ್ರಾಥಮಿಕವಾಗಿ ನೀಡಿದ್ರು. ಅದಾದ ಬಳಿಕ ಗೊತ್ತಾಗಿರುತ್ತದೆ ಇದು ಫ್ಯೂಯಲಿಂದ ಆಗಿದ್ದಲ್ಲ, ಬೇರೆ ತಾಂತ್ರಿಕ ಸಮಸ್ಯೆ ಆಗಿರ್ಬೋದು ಅಂತೇಳಿ. ಹಾಗಾಗಿ ಎರಡು ಆಯಾಮಗಳಲ್ಲಿ ತನಿಖೆ ನಡೆಸ್ತಿದ್ದಾರೆ. ಇದು ನಿಜವಾಗ್ಲೂ ಫ್ಯೂಯಲಿಂದನೇ ಆಗಿದೆ ಅಥವಾ ಬೇರೆ ತಾಂತ್ರಿಕ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಿದ್ದಾರೆ. ನಿನ್ನೆ ಮಧ್ಯಾಹ್ನ ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಿದ್ದಂಥ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂಗೆ ವಿಮಾನಯಾನ ಸಂಸ್ಥೆ ಸಿಬ್ಬಂದಿಗಳು ಸಂಜೆನೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಜೊತೆಗೆ ಸುತ್ತಲೂ ಪೊಲೀಸ್ ಭದ್ರತೆಯನ್ನು ಒದಗಿಸಿ ಯಾರೂ ಅಲ್ಲಿ ಹೋಗದೇ ಇರುವಂಗೆ ಮತ್ತು ತನಿಖೆಗೆ ಸಹಕಾರಿಯಾಗುವ ರೀತಿ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ವಿಮಾನಯಾನ ಸಂಸ್ಥೆ ಸಿಬ್ಬಂದಿಗಳು ತಮಗೆ ಬಂದಿರೋ ಮಾಹಿತಿ ಪ್ರಕಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿ ನೀಡಿದರು ಮತ್ತು ಸ್ಥಳೀಯರು ಸಹಿತ ತಮಗೆ ಯಾವ ರೀತಿ ಅಲ್ಲಿದ್ದಂಥ ಇಬ್ಬರನ್ನು ರಕ್ಷಣೆ ಮಾಡಿದೆವು ಅಂತ ಹೇಳಿ. ಆರಂಭದಲ್ಲಿ ವಿಮಾನ ಸುತ್ತು ಹೊಡೆದು ಬಂದು ಬಿದ್ದಾಗ ಅದು ಪಲ್ಟಿಯಾಗಿ ಬಿತ್ತು. ಆ ಬಳಿಕ ಓರೋ ಹೊರಗಡೆ ಬಂದ, ಇನ್ನೊಬ್ಬರದಲ್ಲಿ ಸಿಕ್ಕಾಕೊಂಡಿದ್ರು. ಆದರೆ ನಾವು ತೆಗಿಯೋಕ್ಕೆ ಹೋಗಬೇಕಾದ್ರೆ ಅದು ಬ್ಲಾಸ್ಟ್ ಆಗೋ ಆತಂಕ ನಮಗಿತ್ತು. ಹಾಗಾಗಿ ನಾವು ತೆಗಿಯೋಕ್ಕೆ ಹೋಗಲಿಲ್ಲ. ಮತ್ತು ಹೊರಗಡೆ ಬಂದಂಥ ಸಿಬ್ಬಂದಿ ಅದು ಇಂಜನನ್ನು ಆಫ್ ಮಾಡಲಾಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆತನ ತೆಗೀರಿ ಅಂತ ಹೇಳಿದ ಬಳಿಕ ನಾವು ಹೋಗಿ ಆತನ ತೆಗ್ದೇವೆ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಕೂಡಲೇ ಮೊದಲು ಬಬಲೇಶ್ವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ವಿಜಯಪುರ BLD ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗಿರುವಂಥದ್ದು. ಇದು ಒಂದು ಭಾಗ. ಆದರೆ ಈಗ ತನಿಖೆಯನ್ನು ಯಾವ ರೀತಿ ನಡೆಸ್ತಾ ಇದ್ದಾರೆ ಅಂದರೆ ಯಾಕೆ ಈ ಘಟನೆ ಆಗಿದೆ ಅಂತೇಳಿ. ಒಂದು ಕಡೆ ಏನಂತಂದರೆ ಅದು ಟೆಕ್ನಿಕಲಿ ಸಮಸ್ಯೆ ಆಗಿದೆ ಅಂತೇಳಿ ಒಂದು ಭಾಗ ಆದರೆ, ಅಥವಾ ಇನ್ನೊಂದು ಇವರ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆಯಾ ಅಥವಾ ಫ್ಯೂಯಲ್ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಅಕ್ಯುರೇಟಾಗಿ ಮಾಹಿತಿಯನ್ನು ಸಿಬ್ಬಂದಿಗಳನ್ನು ಕಲೆ ಹಾಕಬೇಕಾಗುತ್ತೆ. ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ಇಲ್ಲ ಅಥವಾ ವಿಮಾನಯಾನ ಸಂಸ್ಥೆಗೆ ಸಂಬಂಧಪಟ್ಟ ಯಾವುದೇ ರೀತಿ ಕಾರ್ಯಗಳು ವಿಜಯಪುರದಲ್ಲಿ ಬಹುತೇಕ ಇಲ್ಲದೇ ಇರೋ ಕಾರಣದಿಂದಾಗಿ ಬೆಳಗಾವಿ ಅಥವಾ ಕಲಬುರಗಿಯಿಂದ ಇದಕ್ಕೆ ಸಂಬಂಧಪಟ್ಟವರೇ ಬಂದೇ ಅದರ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಹಾಗಾಗಿ ಇವತ್ತು ಅಥವಾ ನಾಳೆ ಒಳಗಾಗಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅವರು ನೀಡುವಂಥದ್ದು, ಯಾವ ಕಾರಣಕ್ಕೆ ಇದಾಗಿದೆ ಅಂತ ಹೇಳಿ. ಸದ್ಯಕ್ಕೆ ಏನಂದರೆ ಅದನ್ನು ಅಲ್ಲೇ ಇಟ್ಟಿದ್ದಾರೆ, ಅದನ್ನು ತಗೊಂಡು ಹೋಗೋ ವ್ಯವಸ್ಥೆನ ಸಹಿತ ಈಗ ಮಾಡ್ತಾ ಇರುವಂಥದ್ದು. ಅದಾದ ಬಳಿಕ ಬಗ್ಗೆ ಅಕ್ಯುರೇಟಾಗಿ ಮಾಹಿತಿ ಲಭ್ಯವಾಗುವಂಥದ್ದು, ಯಾವ ಕಾರಣಕ್ಕೆ ಇದಾಗಿದೆ ಅಂತೇಳಿ. ಸದ್ಯದ ಮಟ್ಟಿಗೆ ಗ್ರಾಮಸ್ಥರು ಸಹಿತ ನಿನ್ನೆ ಬಹಳಷ್ಟು ಸಹಕಾರ ಕೊಟ್ಟಿದ್ದರು. ಕೂಡಲೇ ವಿಮಾನ ಪತನವಾದ ಬಳಿಕ ಅಲ್ಲಿ ಸ್ಥಳಕ್ಕೆ ಬಂದಂತಹ ಗ್ರಾಮಸ್ಥರು ಎಲ್ಲ ರೀತಿಯ ಸಹಕಾರ ಕೊಟ್ಟರು. ಅದರಲ್ಲೂ ಮುಖ್ಯವಾಗಿ ಕಬ್ಬು ಕಟಾವು ಮಾಡುವಂತಹ ಗ್ಯಾಂಗ್ಗಳು ಆರಂಭದಲ್ಲಿ ಅಲ್ಲೇ ಇದ್ವು. ಆದರೆ ಅದೃಷ್ಟವಶ ಅಂತಂದರೆ ಅಲ್ಲಿ ಕಬ್ಬನ್ನು ಕೆಲವೇ ದಿನಗಳ ಹಿಂದೆ ಅಲ್ಲಿ ತೆಗೆದು ಅದನ್ನು ಸರಿಸಮ ಮಾಡಲಾಗಿತ್ತು. ಹಾಗಾಗಿ ಯಾವುದೇ ರೀತಿ ದುರ್ಘಟನೆ ಸಂಭವಿಸಿಲ್ಲ. ಒಂದು ವೇಳೆ ಅಲ್ಲಿ ಲ್ಯಾಂಡ್ ಆಗೋ ಬದಲಾಗಿ ಅದು ಬೇರೆ ಏನಾದರೂ ಗ್ರಾಮಗಳ ಮೇಲೆ ಅಥವಾ ಜನ ನಿಬಿಡ ಪ್ರದೇಶದಲ್ಲಾಗಿದ್ದರೆ ಬಹಳಷ್ಟು ಸಮಸ್ಯೆ ಆಗ್ತಾಯಿತ್ತು. ಆದರೆ ಪೈಲಟ್ಗಳ ಜಾಗೃತಿಯಿಂದಾಗಿ ಈ ಒಂದು ಘಟನೆ ಸಂಭವಿಸಿಲ್ಲ ಅಂತ ಹೇಳ್ಬೋದು. ಆದರೆ ಪೈಲಟ್ಗಳಿಗೆ ಅದು ಕನ್ಫ್ಯೂಷನ್ ಆಯಿತಾ ಏನಾಯಿತು ಅನ್ನೋದ್ರ ಬಗ್ಗೆ ಈಗ ಅವರ ಸಂಸ್ಥೆಯ ಸಿಬ್ಬಂದಿಗಳು, ಅವರ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ತನಿಖೆ ಮಾಡಿದ ಬಳಿಕ ಗೊತ್ತಾಗುವಂಥದ್ದು. ಸದ್ಯದ ಮಟ್ಟಿಗೆ ಒಂದು ಇರುವಂಥದ್ದು ಅದು ಫ್ಯೂಯಲಿಂದ ಆಗಿದೆ ಅಂತೇಳಿ ಪ್ರಾಥಮಿಕವಾಗಿ ಅವರು ಮಾಹಿತಿ ನೀಡಿದ್ರು. ಆದರೆ ಅಲ್ಲಿ ಹೋದ ಬಳಿಕ ಗೊತ್ತಾಗಿರುವಂಥದ್ದು ಫ್ಯೂಯಲಿಂದ ಅಲ್ಲ ಅಂಥೇಳಿ. ಸೊ ಹಾಗಾಗಿ ಅದು ಏನು ಅನ್ನೋದ್ರ ಬಗ್ಗೆ ಅವರೇ ಖಚಿತತೆಯನ್ನು ಸ್ಪಷ್ಟಪಡಿಸಬೇಕು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹಿರಿಯ ಅಧಿಕಾರಿಗಳ ಸಹಿತ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಮತ್ತು ವಿಮಾನಯಾನ ಸಂಸ್ಥೆಗಳು ಏನಿವೆ ಅವುಗಳ ಸಹಿತ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆದರೆ ಇದೇನೆಂದರೆ ಇದು ಕೇವಲ ಏರ್ಪೋರ್ಟಲ್ಲಿ ಅಥವಾ ಈ ರನ್ವೇಯಲ್ಲಿ ಮಾತ್ರ ಲ್ಯಾಂಡ್ ಆಗುವಂಥದ್ದಲ್ಲ, ಸಮತಟ್ಟಾದ ನೆಲದಲ್ಲಿ ಸಹಿತ ಇದು ಲ್ಯಾಂಡ್ ಆಗುವಂತಹ ವಿಮಾನ ಇತ್ತು. ಹಾಗಾಗಿ ಭಾಳಷ್ಟು ದುರ್ಘಟನೆ ಸಂಭವಿಸೋದು ಕಡಿಮೆ ಆಗಿದೆ ಅಂಥೇಳಿ. ಇಬ್ಬರು ಗಾಯಗೊಂಡಿದ್ದಾರೆ, ಅದರಲ್ಲಿ ಒಬ್ಬರು ಅವಾಗೇ ಚೇತರಿಸ್ಕೊಂಡಿದ್ದಾರೆ, ಇನ್ನೊಬ್ಬರಿಗೆ ಸ್ವಲ್ಪ ಕ್ರಿಟಿಕಲ್ ಇರುವಂಥದ್ದು. ಅವರನ್ನು ವಿಜಯಪುರದ BLD ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಆದರೆ ಈಗ ಸದ್ಯದ ಮಟ್ಟಿಗೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ವಿಮಾನಯಾನ ಸಂಸ್ಥೆಗಳೇ ಈ ಘಟನೆಗೆ ಅಧಿಕೃತ ಕಾರಣ ಏನು ಅಂತ ಹೇಳಿ ಅವರೇ ಹೇಳಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.